ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಸೋಮವಾರ ಅಲ್ವಾ, ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಹೊರಟಿದ್ದೀನಿ. ಟೈಮ್ ಬಂದುಬಿಟ್ಟು 10:30 ಆಗಿದೆ. ಈಗ ಕರೆಕ್ಟಾಗಿ 10:30, 10:35 ಆಗಿದೆ. ಇವಾಗ ಹೊರಟಿದ್ದೀವಿ ಊರಿಗೆ. ಹೋಗ್ಬಿಟ್ಟು ಅಲ್ಲಿ ಚಿಕ್ಕಮ್ಮ ಮತ್ತು ರೋಜಾ ಕೂಡ ಬರ್ತಾಯಿದ್ದಾರೆ. ಅವ್ರು ಬಂದಮೇಲೆ ಅಲ್ಲಿ ಕೂಡ ಸ್ವಲ್ಪ ವ್ಲಾಗ್ ಎಲ್ಲ ಮಾಡ್ತಾಯಿರ್ತೀನಿ. ವೀಡಿಯೋಸ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೊತೀನಿ. ಇಲ್ಲ ತಗೊಂಡಿಲ್ಲ, ಬೇಡ ಬಿಡು, ಅಲ್ಲ ಇರುತ್ತೆ. ಇನ್ನೇ ಊಟ ಕೂಡ ಆಯಿತು. ಊಟ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀವಿ. ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ. ಮತ್ತೆ ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡಿ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಬಾಟ್ಲಿ ಎಲ್ಲಿ ತಗೊಂಡೋಗಿ ಬಂದುಬಿಡತ್ತ. ಅದು ದೂರ ಬೇರೆ, ಇವನ್ನ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗುತ್ತೆ. ಅವನ್ನೆಲ್ಲ ಎತ್ಕೊಂಡು. ಓಕೆ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇನ್ನು ಬೇಗನೆ ಬಂದ್ವಿ. ಇದು ದಿಂಡವರಕ್ಕೆ ಬಂದ್ವಿ. ದಿಂಡವರದಲ್ಲಿ ಆಟೋನಾದರೂ ಸಿಗ್ತವೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಸೈಡಿಂದ ಯಾವ ಕೂಡ ಆಟೋ ಬರೋ ಹಾಗಿರಲಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಇರ್ತವೇನೋ ಅಂತ ಹೇಳ್ಬಿಟ್ಟು ಇನ್ನು ನಾನು ಮನೆಯವರು ಬಂದ್ವಿ. ಇಲ್ಲಿ ಸಮೇತ ಅಷ್ಟೇ, ಒಂದು ಆಟೋ ಸಮೇತ ಇರಲಿಲ್ಲ. ಇನ್ನು ಬಸ್ಸು ಹೋಗಿದ ತಕ್ಷಣ ಎಲ್ಲ ಕೂಡ ಆಟೋ ಖಾಲಿ ಆಗ್ತವೆ. ಮತ್ತು ಆ ಕಡೆಯಿಂದ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ತುಂಬ ಲೇಟ್ ಆಯಿತು ಹೇಳ್ಬೇಕಂದ್ರೆ. ಇನ್ನು ನೀರು ಕೂಡ ಇರಲಿಲ್ಲ. ತೊಗೊಂಬರೋಣ ಅಂತ ಮನೇಲಿ ತುಂಬಿಸಿಟ್ಟಿದ್ರೆ ನಮ್ಮ ಗುಂಡ ಆ ಬಾಟ್ಲಿ ತೊಗೊಂಬಿಟ್ಟು ಮುಚ್ಚಳನೇ ಎಲ್ಲ ಬಿಸಾಕ್ಬಿಟ್ಟಿದ್ದ. ಸಿಗಲೇ ಇಲ್ಲ. ಇನ್ನು ಬಿಡು, ಒಂದು 1/2 ಲೀಟ್ರ್ 1/4 ಲೀಟ್ರ್ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿಗೆ ಬಂದುಬಿಟ್ಟು ಬೇಕ್ರಿಯಲ್ಲಿ ತೊಗೊಂಡ್ವಿ. ಆಗಲೇ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಸುಮಾರು ಹೊತ್ತಾಯಿತು ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟೊತ್ತಾಯಿತು. 12:15 ಏನೋ ಬಸ್ ಬಂತು. ಇನ್ನು ಅಲ್ಲಿಂದ ಸೀದಾ ಮತ್ತೆ ಹಿರಿಯೂರಿಗೆ ಬಂದ್ವಿ. ಹಿರಿಯೂರಿಂದ ಚಳ್ಳಕೆರೆ ಬಸ್ಸು ಬಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬಸ್ ಹಂಗೆ ಇತ್ತು ಸದ್ಯ ಚಳ್ಳಕೆರೆ ಬಸ್ಸು. ಇನ್ನು ಹತ್ತಿ ಕೂತ್ಕೊಂಡ್ವಿ. ಇನ್ನು ಸೀಟೇನು ಫುಲ್ ಆಗಿರಲಿಲ್ಲ. ಇನ್ನು ಅವಾಗ ತಾನೇ ಬಂದು ಹತ್ಕೊತಾ ಇದ್ರು ಎಲ್ಲನೂ. ಬೇಗ ಹೋಗೋಣ. ಆಗಲೇ ನಮ್ಮ ಚಿಕ್ಕಮ್ಮ ರೋಜಾ ಕೂಡ ವೆಯ್ಟ್ ಮಾಡ್ತಾಯಿದ್ರು ಚಳ್ಳಕೆರೆಗೆ ಬಂದು. ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಚಳ್ಳಕೆರೆಗೆ ಹೋಗೋದಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ 1 ಅವರ್ ಮೇಲೆ ಆಗುತ್ತೆ. ಹಂಗಾಗಿ ಫಾಸ್ಟಾಗಿ ಹೋದರೆ ಹೋಗುತ್ತೆ. ಬಟ್ ಪ್ರೈವೇಟ್ ಬಸ್ಸುಗಳು ಅವೆಲ್ಲ ಇವಾಗ ನೋಡ್ತಾ ಇರ್ತಾರಲ್ಲ, ಎಲ್ಲ ಆಕ್ಸಿಡೆಂಟು ಅವು ಇವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಓಡಿಸ್ತಾ ಇರ್ತಾರೆ. ಇನ್ನು ಸೀದಾ ಚಳ್ಳಕೆರೆಗೆ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ನಮ್ಮ ಚಿಕ್ಕಮ್ಮ ರೋಜಾ ಆಗಲೇ ವೆಯ್ಟ್ ಮಾಡ್ತಾಯಿದ್ರು. ಪಾಪ ತುಂಬ ಹೊತ್ತಾಯಿತು ಅವ್ರು ಬಂದುಬಿಟ್ಟು. ಅವ್ರು ಬಂದು 1.5 ಗಂಟೆ ಏನೋ ಮೇಲೆ ಆಗಿತ್ತು ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಬಂದ ತಕ್ಷಣ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು 1-2 ಅಂಗಡಿಗೆ ಹೋದ್ವಿ. ಫಸ್ಟು ಸ್ಯಾರಿ ನೋಡಿದ್ವಿ, ಸ್ಯಾರಿ ತೊಗೊಳೋಣ ಅಂತ. ಬೇಡ ಬಿಡು, ಇನ್ನು ಅವಳು ಇನ್ನೆಲ್ಲಿ ಸ್ಯಾರಿ ಉಟ್ಕೊತಾಳೆ ಅಂತ ಹೇಳಿಬಿಟ್ಟು ಇನ್ನು ಡ್ರೆಸ್ ತೊಗೊಳೋಣ ಅಂತ ಹೇಳಿ ಇನ್ನು ಅಂಗಡಿಗೆ ಬಂದಿದ್ದೀವಿ. ಏನು ಗೊತ್ತಾ, ಇದು ನಮ್ಮ ಅಣ್ಣ ಇದ್ದಾರಲ್ವ, ನಮ್ಮ ಅಣ್ಣನ ಮಗಳು, ನನ್ನ ಸೊಸೆ ಮೆಚರ್ಡ್ ಆಗಿದ್ದಾಳೆ. ಹಾಗಾಗಿ ಸಿಂಪಲ್ಲಾಗಿ ಒಂದು ಶಾಸ್ತ್ರ ಮಾಡ್ತಾರೆ. ನಮ್ಮ ಕಡೆ ಏನಂದರೆ ಫುಲ್ಲು ಗ್ರ್ಯಾಂಡಾಗೆ ಮಾಡ್ತಾರೆ. ಫಂಕ್ಷನ್ ಎಲ್ಲ ಕೂಡ ಮಾಡ್ತಾರೆ. ಬಟ್ ಇವಾಗಿರೋ ಸಿಚುವೇಷನಲ್ಲಿ ಅವ್ರಿಗೆ ಫಂಕ್ಷನ್ ಮಾಡೋಷ್ಟು, ನೆಂಟರನ್ನ ಕರೆಯೋಷ್ಟು ಇದು ಇರಲಿಲ್ಲ. ಏನೇ ಸಿಂಪಲ್ಲಾಗಿ ಮಾಡ್ತೀವಿ ಅಂತಂದರೂ ಕೂಡ ಇವಾಗಿರೋ ರೇಟಲ್ಲಿ ಪ್ರತಿಯೊಂದು ಕೂಡ ರೇಟ್ ಆಗಿದೆ. ಎಲ್ಲದಕ್ಕೂ ಕೂಡ ಸೇರಿಸಿ ಏನಿಲ್ಲ 1 ಲಕ್ಷ ಮೇಲೆ ಖರ್ಚಾಗುತ್ತೆ. ಅಷ್ಟೊಂದು ಅಮೌಂಟು ಎಲ್ಲಿ ಅಂತ ಹೇಳಿಬಿಟ್ಟು ಎಲ್ಲ ಯೋಚನೆ ಮಾಡಿ ಎಲ್ಲ ಆದಮೇಲೆ ಸುಮ್ಮನೆ ಏನು ಬೇಡ, ಸುಮ್ಮನೆ ಶಾಸ್ತ್ರ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತ ಹೇಳಿ ಇನ್ನು ಫೈನಲಿ ಡಿಸೈಡ್ ಮಾಡಿದ್ರು. ಅದಕ್ಕೆ ಮಂಗಳವಾರ ಬಂದುಬಿಟ್ಟು ಇನ್ನು ಮನೆಗೆ ಕರ್ಕೊತಾ ಇದ್ದಾರೆ. ಅದಕ್ಕೆ ಇನ್ನು ಬರೆ ಕೈಯಲ್ಲಿ ಏನು ಹೋಗೋದು, ಸೀರೆ ಅಂತವಳು ತುಂಬ ಚಿಕ್ಕವಳು, ಸ್ಯಾರಿ ಹಾಕ್ಕೊಳ್ಳೋದಕ್ಕೆಲ್ಲ ಆಗೋಲ್ಲ. ಅದಕ್ಕೆ ಸುಮ್ಮನೆ ಡ್ರೆಸ್ಸೇ ತೊಗೊಂಡು ಹೋಗೋಣ ಅಂತ ಹೇಳಿ ಇನ್ನು ನಾನೊಂದು ಡ್ರೆಸ್ಸು, ರೋಜಾ ಒಂದು ಡ್ರೆಸ್ಸು, ನಮ್ಮ ಚಿಕ್ಕಮ್ಮ ಒಂದು ಡ್ರೆಸ್ಸು, ಮೂರು ಜನನು 3 ಡ್ರೆಸ್ ಸೆಲೆಕ್ಟ್ ಮಾಡಿಬಿಟ್ಟು ಇನ್ನು ತೊಗೊಳೋದಕ್ಕೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಮಂಗಳವಾರನೇ ಶಾಸ್ತ್ರ ಇರೋದ್ರಿಂದ ಮತ್ತೆ ಬಂದು ತಗೊಂಡೋಗೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಇವಾಗಲೇ ಎಲ್ಲ ಮುಗಿಸ್ಕೊಂಡು ಒಂದು ಸತಿ ಸಾಯಂಕಾಲ ಬಸ್ಗೆ ಹೋಗೋಣ ಅಂತ ಹೇಳಿ ಎಲ್ಲ ಸೆಲೆಕ್ಷನ್ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಹೆಣ್ಮಕ್ಳು ಡ್ರೆಸ್ಸುಗಳಾಗಲಿ, ಟಾಪುಗಳಾಗಲಿ, ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ಸುಗಳಾಗಲಿ ಸಿಕ್ಕಾಪಟ್ಟೆ ರೇಟ್ ಫ್ರೆಂಡ್ಸ್. ಗಂಡು ಮಕ್ಕಳಿಗೆ ಆರಾಮಾಗಿ ಒಂದು ಪ್ಯಾಂಟ್ ಶರ್ಟು ಹೆಂಗೋ ಬಂದುಬಿಡುತ್ತೆ ಅಂದ್ಕೊಳ್ಳಿ. ಸ್ವಲ್ಪ ಅಂದರೆ ರೇಟ್ ಸ್ವಲ್ಪ ಮಾತಾಡಿ ತೊಗೋಬೋದು. ಅಟ್ಲೀಸ್ಟ್ ಅವ್ರಿಗೆ ಒಂದು 150 ರೂಪಾಯಿ ಶರ್ಟ್ ಸಿಗುತ್ತೆ, 200 ರೂಪಾಯಿ ಶರ್ಟ್ ಸಿಗುತ್ತೆ, ಹೆಂಗೋ ಒಂದು ಆಗುತ್ತೆ. ಆದರೆ ಹೆಣ್ಮಕ್ಳು ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ರೇಟು. ನಿಜವಾಗ್ಲೂ ಹೋಗಿ ಕೇಳಿದ್ರಂತೂ 1000 ಗಟ್ಲೆನೇ ಹೇಳ್ತಾ ಇರ್ತಾರೆ. ಎಲ್ಲ ಅದೇ ಪಾಸೆ, ಡಿಸ್ಕೌಂಟು ಒಂದು 50 ರೂಪಾಯಿ 100 ರೂಪಾಯಿ ಹಂಗೆ ಬಿಡ್ತೀವಿ ಅಂತಾರೆ. ಬಟ್ ಅದರಲ್ಲಿ ಡಿಸ್ಕೌಂಟ್ ಸಮೇತ ಹೋಗೋದಿಲ್ಲ. ಅಲ್ಲಿಗೆ ಕರೆಕ್ಟಾಗಿ ಹಾಕಿರ್ತಾರೆ ಅವರು. ಸುಮ್ಮನೆ ಡಿಸ್ಕೌಂಟು ಅಂತ ಹೇಳ್ತಾ ಇರ್ತಾರೆ. ಆದರೆ ಇನ್ನು ಯಾವಾಗಲೂ ತೊಗೊಳ್ಳಲ್ಲಲ್ವ. ನನಗಂತೂ ನಾನು ಯಾರಿಗೂ ಕೂಡ ಜಾಸ್ತಿ ಬಟ್ಟೆ ತೆಗೆಯೋದಾಗಲಿ ಈ ಥರ ಎಲ್ಲ ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ನಮ್ಮ ರೋಜಾ ಯಾಕಂದರೆ ಸಹನ ಇದ್ದಾಳಲ್ವ, ಅವಳಿಗೆ ಯಾವಾಗಲೂ ಬಟ್ಟೆ ತೆಗಿತಾನೆ ಇರ್ತಾರಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕ್ವಾಲಿಟಿ ಆಗಲಿ ಮತ್ತು
ಅಂದರೆ ರೇಟ್ ಆಗಲಿ ಎಲ್ಲ ನೀಟಾಗಿ ಗೊತ್ತಿರುತ್ತೆ. ನನಗೇನಂದರೆ ನಾನು ಯಾವತ್ತೂ ಸಮೇತ ಇದೆ ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ನಾನು ಈ ಥರ ಅಂಗಡಿಗೆ ಬಂದುಬಿಟ್ಟು ಮಕ್ಕಳಿಗೆ ಬಟ್ಟೆ ತೆಗಿತಾ ಇರೋದು. ಯಾವಾಗಲೂ ನಾನು ಯಾರಿಗೂ ಕೂಡ ತೆಗ್ದಿಲ್ಲ. ಮತ್ತು ಜಾಸ್ತಿ ಈ ಥರ ನಾನೆಲ್ಲ ಹೋಗೋದಿಲ್ಲ ಬಟ್ಟೆ ಅಂಗಡಿಗೆ ಅದಕ್ಕೆಲ್ಲ ಶಾಪಿಂಗ್ ಅಂತ ಎಲ್ಲೂ ಹೋಗೋದಿಲ್ಲ ಜಾಸ್ತಿ. ಹಂಗಾಗಿ ನನಗೇನು ಅಷ್ಟೊಂದೇನು ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಚಿಕ್ಕಮ್ಮ ಅವರೆಲ್ಲ ಬಂದಿದ್ರಲ್ವ, ಸರಿ ಹೋಗುತ್ತೆ, ರೋಜು ಕೂಡ ಸೆಲೆಕ್ಷನ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿಗೆ ಬಂದ್ವಿ. ಒಂದು 3 ಡ್ರೆಸ್ ಹೆಂಗೋ ಸೆಲೆಕ್ಷನ್ ಮಾಡಿದ್ವಿ. ಚೆನ್ನಾಗಿದ್ವು. ಫ್ರಾಕ್ ಮಾತ್ರ ಸಿಕ್ಕಾಪಟ್ಟೆ ಇದ್ದು. ಈಗ ತುಂಬ ಚಿಕ್ಕವಳು ನನ್ನ ಸೊಸೆ. ಯಾಕೆಂದರೆ ಅವಳು ಇವಾಗ 11 ವರ್ಷ ತುಂಬಿ 12 ವರ್ಷಕ್ಕೆ ಬಿದ್ದಿದೆ ಅಷ್ಟೇ. 12 ವರ್ಷಕ್ಕೆ ಬಿದ್ದು 3 ಮಂತ್ಸ್ ಏನಾಗಿದೆ ಅಷ್ಟೇ, ಆಗಲೇ ಮೆಚೂರ್ಡ್ ಆಗಿಬಿಟ್ಟಿದ್ದಾಳೆ. ನಿಜವಾಗ್ಲೂ ಈಗಿನ ವೆದರು ಮತ್ತು ನೇಚರು, ಈಗಿನ ಫಾಸ್ಟ್ ಫುಡ್ಡು, ಈಗಿನ ಎಲ್ಲ ಕೂಡ ನೋಡಿಬಿಟ್ರೆ ಹೆಣ್ಮಕ್ಳು ಎಷ್ಟು ಬೇಗ ಇದಾಗ್ತಾರೆ ಅನ್ನೋದೇ ಒಂಥರ ಯೋಚನೆ ಆಗುತ್ತೆ. ಸಖತ್ತು ಬೇಗ ಇದಾಗ್ಬಿಡ್ತಾರೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಇನ್ನು ಫಸ್ಟ್ನೇ ಸತಿ ಹೆಣ್ಮಕ್ಳ ಲೈಫಲ್ಲಿ ಋತುಮತಿ ಅನ್ನೋದಾದಾಗ ಅದು ಒಂದು ಇದೇ ಅಂದರೆ ಎಲ್ಲ ಕೂಡ ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ಒಂಥರ ಏನೋ ಖುಷಿ ಮನೆಯಲ್ಲಿ. ಒಂದು ಕಡೆ ಖುಷಿನೂ ಆಗ್ತಿರುತ್ತೆ, ಒಂದು ಕಡೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾದರು ಅಂತಲೂ ಅನ್ನಿಸ್ತಾ ಇರುತ್ತೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹೆಣ್ಮಕ್ಳ ಲೈಫಲ್ಲೂ ಇದು ಮೊದಲೇ ಇದಲ್ವ. ಹಾಗಾಗಿ ಇನ್ನು ನಮ್ಮ ಕೈಲಂತೂ ಏನು ಕೂಡ ಇವಾಗ ಹೇಳ್ಬೇಕಂದ್ರೆ ಸೋದ್ರ ಮಾವರೆಲ್ಲ ಸ್ವಲ್ಪ ಚೆನ್ನಾಗೇ ಗ್ರ್ಯಾಂಡಾಗಿ ಏನಾದರೂ ತಂದು ಕೊಡಬೇಕು. ಇವಾಗ ಇರೋ ನಾವು ಪರಿಸ್ಥಿತಿಯಲ್ಲಾಗಲಿ ಮತ್ತು ಇವಾಗಿರೋ ರೇಟಲ್ಲಾಗಲಿ ಏನು ಗೋಲ್ಡ್ ಆಗಲಿ ಏನು ಕೂಡ ತಂದು ಕೊಡೋಷ್ಟು ಇದಿಲ್ಲ ನಮಗೆ. ನಮಗೂ ಆಸೆ ಐತೆ ಏನಾದರೂ ಅಟ್ಲೀಸ್ಟು ರೋಜಾ ಇಷ್ಟು ನಾನಿಷ್ಟು ಹಾಕ್ಬಿಟ್ಟಿಂದ ಒಂದು ಉಂಗ್ರನಾದರೂ ತಂದು ಕೊಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲ ಯೋಚನೆ ಮಾಡಿದಾಗ ಆಗಲಿಲ್ಲ. ಅವ್ರದ್ದು ಕೂಡ ಇವಾಗ ಮಕ್ಕಳದ್ದು ಸ್ಕೂಲ್ ಓಪನ್ ಆಯಿತು. 3 ಜನ ಮಕ್ಕಳು ಓದ್ತಾ ಇದ್ದಾರೆ. ಅವರು ಫೀಸು, ಅವ್ರ ಬುಕ್ಸು, ಅವ್ರ ಯೂನಿಫಾರಮ್ಮು ಅವ್ರಿಗೆಲ್ಲ ಜೋಡಿಸೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಇನ್ನು ನಮ್ಮ ವಿಷಯಕ್ಕೆ ಬಂದ್ರಂತೂ ಸದ್ಯಕ್ಕೆ ನಮ್ಮ ಹತ್ರ ಇವಾಗ ಏನು ಕೂಡ ಇಲ್ಲ. ಇವಾಗ ನಾನು ಕೂಡ ಇದಲ್ವಾ, ಇನ್ನು ನನಗೂ ಹಾಸ್ಪಿಟಲ್ಗೆ ಅದಕ್ಕೆಲ್ಲ ಬೇಕಾಗ್ತಾ ಇರುತ್ತೆ. ಖರ್ಚೆಲ್ಲ ಸಖತ್ತು ಬರ್ತಿರುತ್ತೆ. ಅದೆಲ್ಲ ಯೋಚನೆ ಮಾಡಿ ಇನ್ನು ಆಗೋದಿಲ್ಲ. ನೋಡೋಣ ಮುಂದಕ್ಕೆ ಏನಾದರೂ ನಮ್ಮ ಕೈಲಾದರೆ ತಂದು ಕೊಡೋಣ ಅಂತ ಹೇಳಿ. ಇನ್ನು ಇರೋದು ಒಬ್ಬಳೇನೆ ಪಾಪ, ತರಬೇಕಿತ್ತು ಹೇಳ್ಬೇಕಂದ್ರೆ. ಇನ್ನು ಸದ್ಯಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಸಿಂಪಲ್ಲಾಗಿ ಡ್ರೆಸ್ಸೇನೆ ತಂದು ಕೊಟ್ವಿ. ಅದಕ್ಕೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ನನಗಂತೂ. ಇಂಥ ಟೈಮಲ್ಲಿ ನಮ್ಮಮ್ಮ ಅಂತ ಸಖತ್ತು ನೆನಪು ಬಂದುಬಿಟ್ರು. ನಮ್ಮಪ್ಪ ನಮ್ಮಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡೋರು. ಮೊಮ್ಮಗಳದ್ದು ಒಂಥರ ಏನೋ ನೋಡಿಬಿಟ್ಟು ಖುಷಿ. ಅಂದರೆ ನಮ್ಮಮ್ಮನಿಗೆ ತುಂಬ ಇಷ್ಟ ಹೇಳ್ಬೇಕಂದ್ರೆ. ಮಕ್ಕಳ ಮೇಲಂತೂ ಅವರಿಬ್ಬರ ಮೇಲೆ, ಇಬ್ಬರು ಮಕ್ಕಳು ನಮ್ಮಣ್ಣನಿಗೆ, ಒಂದು ಗಂಡು ಪಾಪು ಒಂದು ಹೆಣ್ಣು ಪಾಪು. ಸಿಕ್ಕಾಪಟ್ಟೆ ಪ್ರೀತಿ. ನಮ್ಮಮ್ಮ ಸಾಯುವಾಗಲೂ ಕೂಡ ಅವರಿಬ್ಬರನ್ನ ಜೊತೆಲೇ ಇಟ್ಕೊಂಡು ಫುಲ್ಲು ಗೋಳಾಡ್ಬಿಟ್ಟಿದ್ರು. ಅಷ್ಟು ಇದು ಅದೆಲ್ಲ ನೆನೆಸ್ಕೊಂಡ್ರಂತೂ ಈಗ ನಾನು ಏನು ಮಾತಾಡ್ಬೇಕು ಅನ್ನೋದೇ ನನಗೆ ಅರ್ಥ ಆಗೋಲ್ಲ. ಇನ್ನು ಫೈನಲಿ ಡ್ರೆಸ್ ಎಲ್ಲ ಸೆಲೆಕ್ಷನ್ ಮಾಡಿಕೊಂಡು ಹೂವು ಹಣ್ಣು ಎಲ್ಲ ತೊಗೊಂಡು ಇನ್ನು ಸಂಜೆ ಆಗಿಬಿಡ್ತು ಫ್ರೆಂಡ್ಸ್. ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಮನೆಯಲ್ಲಿ ಗುಂಡನಿಗೆ ಚಪಾತಿ ತಿನ್ನಿಸ್ಕೊಬಂದಿದ್ದು ಅಷ್ಟೇ. ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ನಾನು ರೋಜಾ ಸ್ವಲ್ಪ ಎಗ್ ರೈಸ್ ತಿನ್ಕೊಂಡು ಅವನಿಗೂ ತಿನ್ನಿಸ್ಕೊಂಡು ಇನ್ನು ಮನೆಗೆ ವಾಪಸ್ ಬಂದ್ವಿ. ಇವಳೇ ನೋಡಿ ನನ್ನ ಸೊಸೆ ಮೇಘನ ಅಂತ. ಸುಮಾರು ವ್ಲಾಗಲ್ಲಾಗಲಿ ಹಳೆ ವ್ಲಾಗಲ್ಲೆಲ್ಲ ತೋರಿಸಿರ್ತೀನಿ, ಇವಾಗ ತೋರಿಸ್ತಾ ಇದ್ದೀನಿ. ಇನ್ನು ಬಂದ ತಕ್ಷಣ ನಮ್ಮ ಗುಂಡ ಇನ್ನು ಅವಳ ಹತ್ರ ಹೋಗ್ಬಿಟ್ಟು ಆಟ ಆಡ್ಕೊಂಡು ಆರಾಮಾಗಿದ್ದಾನೆ. ಅಲ್ಲಿ ನಿಂತ್ಕೊಂಡಿದ್ದಾನಲ್ವ ಹಿಂದ್ಗಡೆ ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ಅವನು ಮಗ. ಫಸ್ಟು ನಮ್ಮ ಮೇಘನ, ಆಮೇಲೆ ನಮ್ಮ ಹೇಮಂತ್ ಇಬ್ಬರು, ಒಂದು ಗಂಡು ಮಗು ಒಂದು ಹೆಣ್ಮಗು. ಇನ್ನು ಮನೆಗೆ ಬಂದ ತಕ್ಷಣ ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ನಿಜವಾಗ್ಲೂ ಬಸ್ ಅಂತೂ ತುಂಬ ರಶ್ ಇರುತ್ತೆ. ಈ ಕಡೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಸುಮ್ಮನೆ ಊರಿಗೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸುಮ್ಮನೆ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಸೀಟ್ ಅಂತೂ ಕಂಪಲ್ಸರಿ ಸಿಗೋದೇ ಇಲ್ಲ, ಅಷ್ಟು ರಶ್ ಇರುತ್ತೆ. ಇನ್ನು ಏನು ಮಾಡೋಕ್ಕಾಗುತ್ತೆ, ಹಂಗೆ ಒದ್ದಾಡ್ಕೊ ಬಂದ್ವಿ. ಫುಲ್ಲು ಸೆಕೆ. ನಾವು ಬಂದ ತಕ್ಷಣ ಒಂದು 10 ನಿಮಿಷ ಏನಾಗಿತ್ತು ಅಂದ್ಕೊಳ್ಳಿ ಅಷ್ಟೇ. ಆಮೇಲೆ ಮಳೆನೇ ಸ್ಟಾರ್ಟ್ ಆಯಿತು. ತಣ್ಣಗಾಯ್ತು ನೋಡಿ ವಾತಾವರಣ. ಇಲ್ಲಿ ನೋಡ್ಬೋದು ಗಿಡ ಎಷ್ಟು ಹೂವು ಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಹೂವು ಬಿಟ್ಟಿದೆ. ಇನ್ನು ನಮ್ಮ ಮೇಘನ ಇದಾಗಿರೋದಕ್ಕೆ ನಮ್ಮ ಮನೆ ಹತ್ರ ಯಾರೂ ಬರೋದಿಲ್ಲ. ಸ್ವಲ್ಪ ಮೈಲಿಗೆ ಮುಟ್ಟು ಅಂತಾರಲ್ವ ಅದೆಲ್ಲ ಇರುತ್ತೆ. ಹಾಗಾಗಿ ಯಾರು ಕೂಡ ಕಿತ್ಕೊಂಡು ಹೋಗಿಲ್ಲ ಹೂವು. ಅದಕ್ಕೆ ಅಷ್ಟು ಚೆನ್ನಾಗೇ ಬಿಟ್ಟಿದೆ ಗಿಡದಲ್ಲಿ. ಇಲ್ಲಾಂದರೆ ಒಂದು ಹೂವು ಕೂಡ ಬಿಡ್ತಾ ಇರಲಿಲ್ಲ. ಅಷ್ಟು ಹೂವು ಎಲ್ಲ ಕೂಡ ಕಿತ್ಕೊಂಡು ಹೋಗ್ತಾಯಿದ್ರು. ಇದು ಬಂದುಬಿಟ್ಟು ಗುಡ್ಲ ಶಾಸ್ತ್ರ. ಇದಾಗಲೇ ಮುಗ್ದೋಗಿದೆ. ಇದು ಬಂದುಬಿಟ್ಟು ಸೋಮವಾರ ಹಾಕಿರೋದು. ಇನ್ನು ಮೆಚ್ಚಡ ಆದಮೇಲೆ ಸಾಯಂಕಾಲ ಅರಿಶಿನ ನೀರೆಲ್ಲ ಹಚ್ಬಿಟ್ಟು ಇನ್ನು ಗುಡ್ಲು ಹಾಕ್ತಾರೆ ಶಾಸ್ತ್ರ ಎಲ್ಲ ಮಾಡಿ.
ಅದು ತುಂಬ ಚೆನ್ನಾಗಿದೆ ಶಾಸ್ತ್ರ. ಇದು ಬಂದುಬಿಟ್ಟು ವಿಡಿಯೋ ನಮ್ಮ ಅತ್ತಿಗೆ ಸ್ವಲ್ಪ ಮೊಬೈಲಲ್ಲಿ ಮಾಡಿಕೊಂಡು ನನಗೆ ಅಪ್ಲೋಡ್ ಅಂದರೆ ಕಳಿಸಿದ್ಲು. ನಾನು ಅವಾಗೇನು ಕೂಡ ಕಳಿಸಿರ್ಲಿಲ್ಲ, ಯಾಕೆಂದರೆ ಇದಿರೋದ್ರಿಂದ ಇವಾಗ ಊರಿಗೋದ್ಮೇಲೆ ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ. ಇನ್ನು ಹೇಳ್ಬೇಕಂದ್ರೆ ಅರ್ಶಿನ ನೀರೆಲ್ಲ ಸೋದರ ಥರ ಹಾಕಬೇಕು. ಇನ್ನು ನಾನಂತೂ ತುಂಬ ದೂರ ಇದ್ನಲ್ವ, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ನನಗೆ. ಇಷ್ಟಕ್ಕೂ ಈ ಥರ ಶಾಸ್ತ್ರ ಎಲ್ಲ ಸದ್ಯಕ್ಕೆ ಮಾಡೋದು ಬೇಡ ಅಂತ ಅಂದರು ಚಿಕ್ಕಮ್ಮ ಕೂಡ. ಇವಾಗ ಪ್ರೆಗ್ನೆಂಟ್ ಇದೆಯಾ, ಇದೆಲ್ಲ ಬೇಡ ಸುಮ್ಮನೆ ಯಾಕೆ ಅಂದರು. ಅದಕ್ಕಿನ್ನ ನಮ್ಮ ರೋಜು ಇದ್ಲಲ್ವ, ಇನ್ನು ನಮ್ಮ ರೋಜನ ಹತ್ರನೇ ಎಲ್ಲ ಮಾಡಿಸಿದ್ದಾರೆ ಪ್ರತಿಯೊಂದೂ. ಇನ್ನು ಅವಳಿಗೆ ಸ್ನಾನ ಮಾಡಿಸಿ ಅರಿಶಿನ ಎಲ್ಲ ಹಚ್ಬಿಟ್ಟು, ಇನ್ನು ಬೇವಿನ ಸೊಪ್ಪು ಇನ್ನು ಸ್ವಲ್ಪ 2 ಥರ ಸೊಪ್ಪು ತರ್ತಾರೆ, ಅದೆಲ್ಲ ತಂದುಬಿಟ್ಟು ಇನ್ನು ಗುಡ್ಲಾಕ್ಬಿಟ್ಟು ಆ ಗುಡ್ಲೊಳಗಡೆ ಕಾಯಿ, ಕಡಲೆ ಮತ್ತು ಬೆಲ್ಲ ಅದೆಲ್ಲ ಇಟ್ಟಿರ್ತಾರೆ. ಸುಮಾರು ಐಟಮ್ ಎಲ್ಲ ಇಟ್ಟಿರ್ತಾರೆ, ಹಣ್ಣು ಅವೆಲ್ಲ ಇಟ್ಟು ಆಮೇಲೆ ಇವಾಗ ಗುಡ್ಲಿಗೆ ಪೂಜೆ ಮಾಡ್ತಾಯಿದ್ದಾರೆ. ಕೆಲವೊಬ್ಬರು ಎಲ್ಲದರಲ್ಲೂ ನಡೆಯುತ್ತೆ, ಬಟ್ ನಮ್ಮ ಗಂಡನ ಕಡೆ ಈ ಥರ ಮಾಡೋದಿಲ್ಲ. ಯಾಕೆಂದರೆ ಅವ್ರ ಮದುವೆ ಆದಮೇಲೆ ಗಂಡನೇ ಅವ್ರಿಗೆ ಈ ಥರ ಗುಡ್ಲಾಕಬೇಕು ಅನ್ನೋ ಸಂಪ್ರದಾಯ ಇದೆ. ಬಟ್ ಅಮ್ಮರ ಕಡೆ ಬಂದು ಇಲ್ಲ, ಈ ಥರನೇ ಇದೆ. ಹೆಣ್ಮಕ್ಳು ಮೆಚ್ಚರ್ಡ್ ಆದ ತಕ್ಷಣವೇ ಇನ್ನು ಸೋದರ ಮಾವ ಬಂದುಬಿಟ್ಟು, ಅಂದರೆ ಅವ್ರ ಅಮ್ಮನ ತಮ್ಮನೋ ಅಣ್ಣನೋ ಯಾರಾದ್ರೂ ಇರ್ತಾರಲ್ಲ ಅವ್ರು ಬಂದುಬಿಟ್ಟು ಇನ್ನು ಗುಡ್ಲಾಕಬೇಕು. ಇನ್ನು ಸೋದರ ಅತ್ತೆರು ಅಂದರೆ ಅವ್ರ ಪಪ್ಪ ಇರ್ತಾರಲ್ವ, ಅವರು ಅಕ್ಕ ಆಗಲಿ ತಂಗಿ ಆಗಲಿ ಯಾರಾದ್ರೂ ಇದ್ದರೆ ಅವ್ರು ಅರ್ಶಿನ ನೀರು ಹಾಕ್ಬಿಟ್ಟು ಇನ್ನು ಶಾಸ್ತ್ರ ಎಲ್ಲ ಮಾಡೋ ಸಂಪ್ರದಾಯ ನಮ್ಮ ಕಡೆ ಇದೆ. ಹಂಗಾಗಿ ಈ ಥರ ಮಾಡ್ತಾಯಿದ್ದಾರೆ. ತುಂಬ ಮಿಸ್ ಮಾಡ್ಕೊಬಿಟ್ಟೆ ನಾನು. ತೀರ ಹತ್ರ ಇದ್ದಿದ್ರೆ ಹೆಂಗೋ ಸುಮ್ಮನೆ ನಾನು ಮಾಡಲಿಲ್ಲ ಅಂತಿದ್ರು ಬಂದು ಹೋಗ್ಬೋದಾಗಿತ್ತು. ಬಟ್ ದೂರ ಇದ್ದೀನಲ್ವ, ಮತ್ತು ಇದಕ್ಕೋಸ್ಕರ ಇನ್ನು ಬಂದು ಹೋಗೋದಕ್ಕಾಗೋದಿಲ್ಲ. ಹೆಂಗಿದ್ರು ಕೂಡ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿದ್ದೆ. ಶಾಸ್ತ್ರ ತುಂಬ ಚೆನ್ನಾಗಾಗಿದೆ, ಬಟ್ ವಿಡಿಯೋ ಇವರು ಸರಿಯಾಗಿ ಮಾಡ್ಕೊಂಡಿಲ್ಲ. ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಇದನ್ನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಶಾಸ್ತ್ರ ಏನೇನು ಶಾಸ್ತ್ರ ಇರುತ್ತೆ, ಯಾವ ಥರ ಮಾಡ್ತೀವಿ ಮತ್ತು ಯಾವ ಥರ ಒಳಗಡೆ ಕರ್ಕೊತೀವಿ ಅನ್ನೋದು ಅದರಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಈ ವ್ಲಾಗ್ ಇಷ್ಟೇ ಆಗಿರುತ್ತೆ. ಇಷ್ಟ ನೋಡ್ಬೋದು. ಸೊ ಅವ್ರ ಅತ್ತೆದೇ ಸ್ಯಾರಿ ಉಟ್ಸ್ದಳು, ವೈಟ್ ಸ್ಯಾರಿ ಉಟ್ಕೊಂಬಿಟ್ಟು ಅರ್ಶಿನ ಎಲ್ಲ ಹಚ್ಕೊಂಡು ಆರಾಮಾಗಿದ್ದಾಳೆ. ಓಕೆ ಫ್ರೆಂಡ್ಸ್, ನಾಳೆ ಅಂತೂ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ನೋಡಿ ಸಪೋರ್ಟ್ ಮಾಡಿ.